ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಒಂದು ಡೈಲಿ ರೂಟೀನ್ ವ್ಲಾಗ್ ಅಂತಲೇ ಹೇಳ್ಬೋದು. ಫ್ಯೂ ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸ್ ಬೇರೆ ಪರ್ಚೇಸ್ ಮಾಡಿದ್ದೆ, ಅದು ಇವತ್ತು ಡೆಲಿವರಿ ಬಂತು. ಅದರದ್ದು ರಿವ್ಯೂ ಸಹ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ತೀರ, ಕಂಪ್ಲೀಟ್ ವ್ಲಾಗ್ನ ನೋಡಿ. ಸೊ ಇವತ್ತು ಹನುಮ ಜಯಂತಿ, ಮಕ್ಕಳಿಗೆ ಹನುಮ ಜಯಂತಿ ಅನ್ನೋಷ್ಟರಲ್ಲಿ ಅವರೇ ಏನೋ ಹನುಮಂತರ ಈ ಥರ ಬಿಹೇವ್ ಮಾಡ್ತಾಯಿದ್ರು. ಬಟ್ ಅದು ಕೋಇನ್ಸಿಡೆನ್ಸೋ ಏನೋ ಗೊತ್ತಿಲ್ಲ, ಇವ್ರು ಹಿಂಗೆ ಮಾಡೋ ಅಷ್ಟರಲ್ಲೇ ರಿಯಲ್ ಆಗಿ ಮಂಗಗಳೇ ಬಂದು ನೋಡ್ತಾ ಇದೆ ನೋಡಿ ಇವ್ರನ್ನ, ಏನು ಹಿಂಗೆ ಮಾಡ್ತಾ ಇದ್ದಾರೆ, ನಮ್ಮ ಥರನೇ ಇವರು ಆಡ್ತಾ ಇದ್ದಾರೆ ಅಂತ. ಸಖತ್ ಕ್ಯೂಟಾಗಿತ್ತು. ಸೊ ಅದಕ್ಕೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಕೊಟ್ಟು ಕಳಿಸ್ದೆ. ಮತ್ತು ನನ್ನ ಒಂದು ಡೈಲಿ ರೂಟೀನ್ ಅಂದರೆ ಪೂಜೆ ಈ ಥರದ್ದೆಲ್ಲ ಇರುತ್ತೆ, ಕಂಟಿನ್ಯೂ ಆಗುತ್ತೆ. ಅಂದರೆ ಮಕ್ಕಳನ್ನೆಲ್ಲ ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳಿಸಿ ಆಮೇಲೆ ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಪುಟಾಣಿ ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟು ಡೇನ ಸ್ಟಾರ್ಟ್ ಮಾಡಿದ್ರೆ ಅದೊಂಥರ ಚೆನ್ನಾಗಿ ಅನಿಸುತ್ತೆ ಆ್ಯಕ್ಚುಲಿ. ಮತ್ತು ಇವತ್ತು ವರ್ಕಿಂಗ್ ಡೇ ಬೇರೆ ಇದೆ, ಸೊ ಬೇಗನೆ ಪೂಜೆ ಮಾಡಿ ಮಧ್ಯಾಹ್ನಕ್ಕೂ ಏನೇನು ಬೇಕೋ ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ಯೂಶ್ವಲಿ ನನ್ನ ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಪ್ರತಿ ವ್ಲಾಗಲ್ಲೂ ಇದೇ ತೋರಿಸ್ತೀನಿ ಅಂತ ನಿಮಗೆಲ್ಲ ಬೋರ್ ಆಗ್ಬೋದು ಅಂದರೆ, ಬಟ್ ಏನು ಮಾಡೋದು, ನನ್ನ ಒಂದು ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನು. ತುಂಬ ಜನಕ್ಕೆ ಅದೇ ಹೇಳಿದೆ, ಬೋರ್ ಆಗಲ್ವಾ ಅಂತ. ಇಲ್ಲ ಪರವಾಗಿಲ್ಲ, ಅದೇ ಥರನೇ ಹಾಕಿ ಅಂತ ಹೇಳಿದ್ರಿ. ಸೊ ಆ ಒಂದು ರೀಸನಿಂದ ಡೈಲಿ ರೂಟೀನ್ ವ್ಲಾಗ್ಸ್ನೇ ಜಾಸ್ತಿ ಹಾಕ್ತಾಯಿದ್ದೀನಿ. ಸೊ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿದ್ದೀನಿ ಸಿಂಪಲ್ಲಾಗಿ. ಹನುಮ ಜಯಂತಿ ಆದ್ರೂ ಏನು ಸ್ಪೆಷಲಾಗಿ ಏನೂ ಮಾಡ್ಕೊಳ್ಳಿಲ್ಲ, ಯಾಕಂದರೆ ನಂಗೆ ಟೈಮ್ ಇರಲಿಲ್ಲ ಇವತ್ತು. ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋಷ್ಟರಲ್ಲೇ ಲೇಟಾಗೋಯಿತು. ಸೊ ನೆಕ್ಸ್ಟು ಸ್ವಲ್ಪ ಫ್ಲವರ್ಸ್ ಎಲ್ಲ ಮಿಕ್ಕಿತ್ತು, ಅಂದರೆ ಬಿಡಿಸ್ಕೊಂಬಂದಿದ್ದು ಹೂಗಳು, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಈ ಒಂದು ಉರುಳಿ ಡೆಕೋರೇಷನ್ ಮಾಡ್ತೀನಿ. ಸೊ ಮನೆಯಲ್ಲಿ ಈ ಥರ ಒಂದು ಉರುಳಿ ಡೆಕೋರೇಷನು ಮತ್ತು ಪೂಜೆ ಪುನಸ್ಕಾರಗಳು ಈ ಥರದಿಂದ ಓಲ್ಡ್ ಡೇ ಒಂಥರ ಗುಡ್ ವೈಬ್ಸಿಂದ ಕೂಡಿರುತ್ತೆ. ಅಂದರೆ ಅದೊಂಥರ ಲೈಕ್ ಈ ಒಂದು ಧೂಪ ಇದೆಲ್ಲ ಸ್ಮೆಲ್ಗೆ ಒಂಥರ ಡಿವೈನ್ ಫೀಲ್ ಬರ್ತಾ ಇರುತ್ತೆ. ಎಲ್ಲೂ ಒಂದು ಕಡೆ ಬೋರ್ ಅನಿಸಲ್ಲ. ಇನ್ನೊಂದೇನೆಂದರೆ ವರ್ಕ್ ಮಾಡ್ತಾಯಿದ್ರೂ ಆ ಒಂದು ಪ್ರೆಷರ್ ಇರಲ್ಲ. ಇದೊಂದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ಸೊ ನೆಕ್ಸ್ಟು ಸ್ವಲ್ಪ ಇವತ್ತು ಟೊಮೆಟೊ ಬಾತೆಲ್ಲ ಮಾಡಿದ್ದೆ, ಅದನ್ನೆಲ್ಲ ತಿಂದು ನೆಕ್ಸ್ಟು ನಾನು ಆಫೀಸ್ ಕೆಲಸಕ್ಕೆ ಲಾಗಿನ್ ಆಗಿದ್ದೀನಿ. ಸೊ ಯೂಶ್ವಲಿ ಎವ್ರಿ ಡೇ ನಂದು ಇದೇ ಥರನೇ ಇರುತ್ತೆ. ಬೆಳಗ್ಗೆನೇ ಯೂಶ್ವಲಿ ಎಲ್ಲ ಮಾಡಿ ಅಡುಗೆ ಇಟ್ಬಿಡ್ತೀನಿ ಮಧ್ಯಾಹ್ನಕ್ಕೂ ಸೇರಿ. ಬಟ್ ಇವತ್ತು ಸ್ವಲ್ಪ ಆಚೆ ಎಲ್ಲ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಲೇಟಾಗೋಯಿತು. ಮತ್ತು ನನಗೂ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಲೇಟಾಗಿ ಎದ್ದಿದೆ. ಆ ಒಂದು ರೀಸನಿಂದ ಮಧ್ಯಾಹ್ನ ಅಡುಗೆ ಮಾಡೋಕ್ಕಾಗಲಿಲ್ಲ. ಸೊ ಮಧ್ಯಾಹ್ನದ ಒಂದು ಅಡುಗೆನ ಮಧ್ಯಾಹ್ನನೇ ಮಾಡ್ತಾಯಿದ್ದೀನಿ ಇವತ್ತು. ಬೆಳಗ್ಗೆನೇ ಯೂಶ್ವಲಿ ಸಾಂಬಾರು ಮಾಡಿಟ್ಬಿಡ್ತಾಯಿದ್ದೆ, ಬಟ್ ಇವತ್ತು ಆಗಲಿಲ್ಲ. ಸೊ ಮನೆಯೆಲ್ಲ ಫುಲ್ಲು ಒಳ್ಳೆ ಫ್ರಾಗ್ನೆನ್ಸಿಂದ ಕೂಡಿದೆ. ಸೊ ನನಗಂತೂ ಒಂಥರ ಡಿವೈನ್ ಫೀಲೇ ಇರುತ್ತೆ ಈ ಥರ ಎಲ್ಲ ಪೂಜೆ ಮಾಡಿದ್ಮೇಲೆ. ಸೊ ನೆಕ್ಸ್ಟು ಕ್ವಿಕ್ಕಾಗಿ ಆಗುವಂಥ ಏನಾದರೂ ಅಡುಗೆ ಮಾಡ್ಕೋಬೇಕು, ಯಾಕಂದರೆ ಮತ್ತೆ ನಾನು ಲಾಗಿನ್ ಆಗಬೇಕು. ಮತ್ತು ಇಯರ್ ಎಂಡ್ ಬೇರೆ ಅಲ್ವಾ, ಸ್ವಲ್ಪ ಬೇಗನೆ ಫಿನಿಷ್ ಮಾಡಬೇಕಾಗುತ್ತೆ ನಮ್ಮದು ಕೆಲಸ ಎಲ್ಲ. ಸೊ ಆ ಒಂದು ರೀಸನಿಂದ ಹಂಗೂ ಒಂದು ಟೈಮ್ ಅಂದ್ಕೊಂಡೆ ಏನಾದರೂ ಪಾರ್ಸೆಲ್ ತರಿಸ್ಕೊಂಬಿಡೋಣ ಹೋಟೆಲಲ್ಲಿ ಅಂತ. ಹಬ್ಬದ ದಿನವೂ ಯಾಕೆ ಔಟ್ಸೈಡಿಂದನೇ ತರಿಸ್ಕೊಳ್ಳೋದು ಅಂತ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಕ್ವಿಕ್ಕಾಗಿ ಈಸಿಯಾಗಿ ಆಗುವಂಥದ್ದಂದರೆ ಎರಡೇ, ಒಂದು ಟೊಮೆಟೊ ಗೊಜ್ಜು ಥರ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಬೆಂಡೆಕಾಯಿ ಗೊಜ್ಜು. ಇದೆರಡೂ ಬೇಗ ಆಗೋಗುತ್ತೆ. ಜಸ್ಟು ಬೆಂಡೆಕಾಯಿ ಕಟ್ ಮಾಡಿಕೊಂಡು ಈರುಳ್ಳಿ ಒಂದು ಟೊಮೆಟೊ ಕಟ್ ಮಾಡಿಕೊಂಡ್ರೆ ಇದು ಗೊಜ್ಜು ಕ್ವಿಕ್ಕಾಗಿ ಆಗುವಂಥ ಒಂದು ಗೊಜ್ಜು. ಸೊ ಮಾಡ್ಕೊಳ್ಳೋದಂತೂ ತುಂಬಾ ಈಸಿ. ಬೆಂಡೆಕಾಯಿ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಬೆಂಡೆಕಾಯಿ ನೀಟಾಗಿ ಹುರ್ಕೊಂಡು, ಸೊ ನೆಕ್ಸ್ಟು ಇದಕ್ಕೊಂದು ಟೊಮೆಟೊ ಹಾಕ್ಕೊಂಡು ಹುಣಸೆಹಣ್ಣು ರಸ ಹಾಕಿ ಬೆಲ್ಲ ಸಾಂಬಾರು ಪುಡಿ ಹಾಕಿದ್ರೆ ಗೊಜ್ಜು ರೆಡಿಯಾಗೋಗುತ್ತೆ. ಕ್ವಿಕ್ಕಾಗಿ ಆಗುತ್ತೆ, ಬಟ್ ಟೇಸ್ಟಿಯಾಗಿರುತ್ತೆ. ಸೊ ನೆಕ್ಸ್ಟು ಇಂಡಸ್ ವ್ಯಾಲಿಯಿಂದ ಒಂದು ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸ್ ಬಂತಿವತ್ತು. ಸೊ ಆ್ಯಕ್ಚುಲಿ ನಾನು 2 ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ, 2 ಕಡಾಯಿಸೆ. ಸೊ ಯೂಶ್ವಲಿ ಈ ಒಂದು ಅಲ್ಯೂಮಿನಿಯಮು ಇಂಥದ್ದೆಲ್ಲ ಆರೋಗ್ಯಕ್ಕೆ ತುಂಬಾ ಕೆಟ್ಟದು ಅಂತ ಹೇಳ್ತಾರಲ್ವ, ಹಂಗನ್ಬಿಟ್ಟು ಸ್ಟೀಲ್ ಪ್ರಾಡಕ್ಟ್ಸ್ಗೆ ಹೋಗೋಣ ಅಂದರೆ ಇದು 3 ಲೇಯರ್ದೇ ತೊಗೋಬೇಕು, ಇಲ್ಲಾಂದರೆ ಸೀದ್ಕೊಳ್ಳುತ್ತೆ ಪಾತ್ರೆಯಲ್ಲಿ ಮಾಡಿದ್ರೆ. ಸೊ ಆ ಒಂದು ರೀಸನಿಂದ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಲ್ಯೂಮಿನಿಯಂ ಪಾತ್ರೆಗಳಿಗಿಂತ. ಸೊ 1 by 1 ನಾನು ಎಲ್ಲ ರೀಪ್ಲೇಸ್ ಮಾಡ್ತಾಯಿದ್ದೀನಿ. ಅಂದರೆ ಕುಕ್ಕರ್ಸ್ ಎಲ್ಲ ಅಲ್ಯೂಮಿನಿಯಂ ಇದ್ದಿದ್ದೆಲ್ಲ ರೀಪ್ಲೇಸ್ ಮಾಡಿ ಸ್ಟೀಲ್ಗೆ ಕನ್ವರ್ಟ್ ಆಗಿದ್ದೀನಿ. ಇವಾಗ ನಾನ್ ಸ್ಟಿಕ್ನೆಲ್ಲ, ಇವಾಗ ಕಡಾಯಿಸ್ನ ಇಂಥದನ್ನೆಲ್ಲ ಕೂಡ ರೀಪ್ಲೇಸ್ ಮಾಡ್ಕೋಬೇಕು ಅಂತ ಒಂದೊಂದನ್ನೇ ತಗೊಳ್ತಾ ಇದ್ದೀನಿ. ಅವಾಗ ಒಂದೇ ಸಲ ಎಲ್ಲನೂ ತೊಗೊಳಕ್ಕಾಗಲ್ವಲ್ಲ. ಸೊ ಇವತ್ತು ಈ ಒಂದು 3 ಲೇಯರ್ ಕಡಾಯಿ ಅಂತ ಇಂಡಸ್ ವ್ಯಾಲಿ ಅವ್ರದ್ದು ಇವಾಗ ತುಂಬ ಫೇಮಸ್ ಆಗ್ತಾಯಿದೆ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ, ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬಾ ಚೆನ್ನಾಗಿತ್ತು. ಬಟ್ ಒಂದು ಪ್ರಾಬ್ಲಮ್ ಏನಾಯ್ತು ಅಂದರೆ, ನನ್ನ ರಿಕ್ವೈರ್ಮೆಂಟ್ಗೆ ನಮ್ಮ ಮನೇಲಿರೋ ಜನಕ್ಕೆ ಇದು ತುಂಬ ದೊಡ್ಡದಾಯಿತು. ಒಂದು 5 ರಿಂದ 6 ಜನಕ್ಕೆ ಅಡುಗೆ ಮಾಡಬೇಕಂದ್ರೆ ಇದು ಕರೆಕ್ಟ್ ಸೈಜ್ ಇದೆ, ಅಂದರೆ ದೊಡ್ಡ ಫ್ಯಾಮ್ಲೀಸ್ಗೆ. ಬಟ್ ನಾವು 4 ಜನ ಇರೋರಿಗೆ ಇದು ತುಂಬಾ ದೊಡ್ಡದು ಅನ್ನಿಸ್ತು. ಮತ್ತು ಭಾರ ಸಹ ತುಂಬಾ ಇದೆ, ಒಂದು 3 kg ಹತ್ರ ಇದೆ ಇದು.
ಸೊ ಎತ್ತಕ್ಕೆ ಇಳ್ಸೋಕ್ಕೆ ನನಗೆ ಕಷ್ಟ ಆಗ್ತಾಯಿತ್ತು. ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಇನ್ನೊಂದು ಸೈಜ್ ಚಿಕ್ಕದು ತೊಗೊಳ್ಳೋಣ ಅಂತ ಇದನ್ನು ರಿಟರ್ನ್ ಕೊಡೋಣ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಬಂದು ಈ ಥರ ಪ್ಲಾಸ್ಟಿಕ್ ಹ್ಯಾಂಡಲ್ಸ್ ಇರೋವಂಥದ್ದು ತೊಗೊಂಡೆ. ಬಟ್ ಇದು ತುಂಬಾ ಚೆನ್ನಾಗಿದೆ. ಬಟ್ ಒಂದು ಡಿಸಡ್ವಾಂಟೇಜಸ್ ಇದರಲ್ಲಿ ಏನಂದರೆ ಈ ಬಾಟಮ್ ಅಷ್ಟೇ ಇದು ಟ್ರಿಪಲ್ ಲೇಯರ್ ಇದೆ, ವೆರಾಸ್ ಮೇಲೆ ಇರೋ ಪಾರ್ಟೆಲ್ಲ ಸಿಂಗಲ್ ಲೇಯರ್ ಇದೆ ನೋಡಿ. ಈ ತಳ ಮಾತ್ರ ದಪ್ಪಕ್ಕೆ ಕೊಟ್ಟಿದ್ದಾರಲ್ಲ ಅದು ಮಾತ್ರ ಟ್ರಿಪಲ್ ಲೇಯರ್ ಇದೆ. ಬಟ್ ಇನ್ನೊಂದು ಬಾಣಲೆಯಲ್ಲಿ ಲೈಕ್ ಫುಲ್ಲು ಟ್ರಿಪಲ್ ಲೇಯರ್ ಇದೆ. ಸೊ ಇದನ್ನು ರಿಪ್ಲೇಸ್ ಮಾಡಿಕೊಂಡು ಇದರಲ್ಲಿ ಟ್ರಿಪಲ್ ಲೇಯರ್ ಫುಲ್ ಇರೋದು ಸಿಗುತ್ತೆ. ನಾನು ಅದು ಆರ್ಡ್ರ್ ಮಾಡಬೇಕಾದ್ರೆ ಸರಿಯಾಗಿ ಡಿಸ್ಕ್ರಿಪ್ಷನ್ ಓದಿರೋ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ. ಸೊ ಇದನ್ನು ಅಷ್ಟೇ ಅದನ್ನು ರಿಪ್ಲೇಸ್ ಮಾಡಿ ಫುಲ್ಲು ಬಾಣಲೆಯೇ ಟ್ರಿಪಲ್ ಲೇಯರ್ ಇರೋದು ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇದು ಟ್ರಿಪಲ್ ಲೇಯರ್ ಇರೋದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಬಟ್ ತಳ ಮಾತ್ರನೇ ಜಸ್ಟ್ ಟ್ರಿಪಲ್ ಲೇಯರ್ ಇರೋದು ಸ್ವಲ್ಪ ಆಲ್ಮೋಸ್ಟ್ ಆಫ್ ದ ಪ್ರೈಸೇ ಕಡಿಮೆ ಆಗುತ್ತೆ. ಸೊ ನಿಮ್ಮ ರಿಕ್ವೈರ್ಮೆಂಟು ಬಡ್ಜೆಟ್ ನೋಡ್ಕೊಂಡು ತೊಗೊಳ್ಳಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ನನಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ಇವಾಗ ಸಂಜೆ ಆಗಿದೆ, ಮಳೆ ಬೇರೆ ಫುಲ್ಲು ಸ್ಟಾರ್ಟ್ ಆಗಿದೆ. ಸೊ ಈ ಥರ ಮಳೆ ಬಂದಾಗಂತೂ ನನಗೆ ಆಚೆ ಹೋಗಿ ನೋಡಿಕೊಂಡು ಕೂತ್ಕೊಳ್ಳೋಕ್ಕೆ ತುಂಬ ಇಷ್ಟ. ಜೊತೆಗೆ ಏನಾದರೂ ಒಂದು ಕೈಯಲ್ಲಿ ಒಂದು ಲೋಟ ಕಾಫಿ ಕುಡ್ಕೊಂಡ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಸೊ ನನಗೆ ನಮ್ಮಮ್ಮ ಮನೆ ಕಡೆ ಎಲ್ಲ ಕಾಫಿ ಲವರ್ಸ್ ನಾವು. ಬಟ್ ನಾನು ಮದುವೆ ಆಗಿ ಬಂದಮೇಲೆ ನಮ್ಮ ಹಸ್ಬೆಂಡ್ ಮನೇಲಿ ಎಲ್ಲರೂ ಟೀ ಲವರ್ಸು. ಸೊ ಲೈಕ್ ಯೂಶ್ವಲಿ ನಮ್ಮ ಹಸ್ಬೆಂಡ್ಗೆ ಕಾಫಿ ಅಂದರೆ ಕುಡಿತಾರೆ, ಬಟ್ ಸ್ಟಿಲ್ ಟೀ ಎಷ್ಟು ಇಷ್ಟಪಟ್ಟು ಕುಡಿಯೋಲ್ಲ. ಸೊ ಅವ್ರಿಗೆ ಒಂದೇ ಒಂದು ಲೋಟ ಟೀ ಮಾಡ್ಕೊಳ್ಳೋದಕ್ಕೆ ಆಗ್ತಾನೆ ಇರಲಿಲ್ಲ, ಯಾವಾಗೂ 2 ಗ್ಲಾಸಸ್ಸೇ ಆಗ್ತಾಯಿತ್ತು. ಸೊ ಹಾಗೆ ನಾನು ಅವ್ರ ಜೊತೆ ಟೀ ಕುಡಿದು ಇವಾಗ ನಾನು ಟೀ ಲವರ್ ಹೋಗಿದ್ದೀನಿ. ಬಟ್ ಅಟ್ಲೀಸ್ಟ್ ಈ ಥರ ಮಳೆ ಬೀಳೋವಾಗ ಇಂಥ ಟೈಮಲ್ಲೆಲ್ಲ ನನಗೆ ಕಾಫಿ ಕುಡಿಬೇಕು ಅನಿಸುತ್ತೆ. ಸೊ ಇವತ್ತು ಲೈಕ್ ಕಾಫಿನೇ ಮಾಡ್ಕೊಳ್ಳೋಣ ಈ ಒಂದು ಮಳೆಗೆ. ಕಾಫಿ ಮತ್ತು ಬಿಸ್ಕೆಟು ನನ್ನ ಒಂದು ಚೈಲ್ಡ್ಹುಡ್ ಮೆಮರೀಸ್ ಅದೆಲ್ಲ. ಸೊ ಯೂಶ್ವಲಿ ಮಳೆ ಬಂದರೆ ಸಾಕು ಅಮ್ಮ ಹತ್ರ ಹಾಲು ಕಾಯಿಸ್ಕೊಂಡು, ಅವಾಗೆಲ್ಲ ಕಾಫಿ ಕೊಡ್ತಾ ಇರಲಿಲ್ಲ ಅಮ್ಮ, ಹಾಲು ಕಾಯಿಸ್ಕೊಂಡು ಜೊತೆಗೆ ಬಿಸ್ಕೆಟ್ ಕೊಡ್ತಾಯಿದ್ರು. ನಾವು ಚಿಕ್ಕವರಿದ್ದಾಗೆಲ್ಲ ಪಾರ್ಲೇಜಿ ಬಿಸ್ಕೆಟ್ ಒಂದು ಹೈಸ್ಕೂಲ್ ಆ ಟೈಮಲ್ಲಿ ಬಂದಿದ್ದು. ಬಟ್ ಅದಕ್ಕೆ ಮುಂಚೆ ಸೇಮ್ ಟೇಸ್ಟ್ದೇ ಒಂದು ಬಿಸ್ಕೆಟ್ ಪ್ಯಾಕೆಟ್ ಇತ್ತು, ಕ್ವಾಲಿಟಿ ಬಿಸ್ಕೆಟ್ ಅಂತ. ಸೊ ತುಂಬ ಕಡಿಮೆ ರೇಟು, ಬಟ್ ತುಂಬ ಚೆನ್ನಾಗಿರ್ತಾಯಿತ್ತು ಹಾಲು ಜೊತೆ ಹದ್ಕೊಂಡು ಅದನ್ನು ತಿನ್ನೋಕ್ಕೆ. ಸೊ ಅದನ್ನೆಲ್ಲ ನನಗೆ ನೆನಪು ಬಂತು, ಅಯ್ಯೋ ನಾವು ಚೈಲ್ಡ್ಹುಡ್ಡಲ್ಲಿ ಎಷ್ಟು ಎಂಜಾಯ್ ಮಾಡ್ತಾಯಿದ್ವಿ ಮಳೆ ಬಂದರೆ ಅಂತ. ಬಟ್ ಈಗಿನ ಕಾಲದ ಮಕ್ಕಳಿಗೆ ಆ ಥರದ್ದೆಲ್ಲ ಏನೂ ಅನಿಸೋದೇ ಇಲ್ಲ. ಆ್ಯಕ್ಚುಲಿ ಮಳೆ ಬರ್ತಾಯಿದೆಯಾ ಓಕೆ ಅನ್ನೋ ಥರ ಇರ್ತಾರೆ. ಬಟ್ ನಮ್ಗೆ ಅವಾಗ ಒಂಥರ ಹಬ್ಬ, ಮಳೆ ಬರ್ತಾಯಿದೆ ಅಂದರೆ ಕಿಟಕಿಯಲ್ಲಿ ಕೂತ್ಕೊಂಡು ಅದನ್ನೆಲ್ಲ ನೋಡೋದು. ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಿಮ್ಮ ಒಂದು ಚೈಲ್ಡ್ಹುಡ್ಡಲ್ಲಿ ಈ ಥರ ಮಾಡ್ತಾಯಿದ್ರಿ ನನ್ನ ಥರನೇ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಮ್ಮ ಮನೇಲಿ ನಾನು ಬ್ರೂ ಇನ್ಸ್ಟೆಂಟ್ ಕಾಫಿ ಪ್ಯಾಕೆಟ್ಸ್ ಸಹ ಇಟ್ಟಿರ್ತೀನಿ. ಯಾಕಂದರೆ ಯಾರನ್ನ ಬಂದಾಗ ಎರಡೂ ಕೇಳ್ಬೋದು, ಅಂದರೆ ಕಾಫಿ ಟೀ ಯಾವ್ದು ಬೇಕಂದ್ರೂ ಕೇಳ್ತಾರಲ್ವ. ಸೊ ಆ ಒಂದು ರೀಸನಿಂದ ನಾವು ರೆಗ್ಯುಲರಾಗಿ ಕಾಫಿ ಕುಡಿಲಿಲ್ಲ ಅಂದ್ರೂ ಬಂದವ್ರಿಗೋಸ್ಕರ, ಇವಾಗ ನಮ್ಮ ಅಪ್ಪನೂ ಅಷ್ಟೇ ಬಂದಾಗೆಲ್ಲ ಕಾಫಿನೇ ಮಾಡಿಕೊಡಮ್ಮ ಅಂತಾರೆ. ಸೊ ಆ ಒಂದು ರೀಸನಿಂದ ಈ ಇನ್ಸ್ಟೆಂಟ್ ಪ್ಯಾಕೆಟ್ಸ್ ಬ್ರೂ ಇಲ್ಲಾಂದರೆ ಲೆವಿಸ್ಟಾ ಅಂತ ಬಂದಿದೆ, ಅದು ಚೆನ್ನಾಗಿದೆ, ಅದನ್ನು ತರಿಸಿ ಇಟ್ಕೊಳ್ತೀನಿ. ಸೊ ಈ ಥರ ಫಸ್ಟು ಡಿಕಾಷನ್ನ ಪ್ರಿಪೇರ್ ಮಾಡ್ಕೊಳ್ತೀನಿ. ಇನ್ಸ್ಟೆಂಟ್ ಕಾಫಿ ಮಾಡೋದು ತುಂಬಾ ಈಸಿ. ಆ ಪ್ಯಾಕೆಟ್ ಫುಲ್ ಹಾಕಿ ಒಂಚೂರು ಸಕ್ಕರೆ ಹಾಕಿ ಒಂದು ಸ್ವಲ್ಪ ಹಾಲು ಹಾಕಿ ಫುಲ್ಲು ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಅದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೋ ನಿಮ್ಗೆ ಅಷ್ಟು ಚೆನ್ನಾಗಿ ಈ ಒಂದು ಕಾಫಿ ಫಿಲ್ಟ್ರ್ ಕಾಫಿ ಥರನೇ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇನ್ಸ್ಟೆಂಟಲ್ಲಿ ಮಾಡಿದ್ರೆ ಸಹ. ಬಟ್ ನೀವು ಹಾಲಲ್ಲಿ ಡೈರೆಕ್ಟಾಗಿ ಮಿಕ್ಸ್ ಮಾಡಿದ್ರೆ ಈ ಟೇಸ್ಟ್ ಬರೋಲ್ಲ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ಫುಲ್ಲು ಬ್ಲೆಂಡ್ ಆಗಬೇಕು. ಆಮೇಲೆ ಈ ಥರ ಹಾಲು ಮಿಕ್ಸ್ ಮಾಡಿಕೊಂಡು ನೀವು ಫುಲ್ ಫಿಲ್ಟ್ರ್ ಕಾಫಿ ಥರ ಹಾಕ್ಕೊಂಡ್ರೆ ಅಂತೂ ಸಖತ್ತಾಗಿರುತ್ತೆ ಟೇಸ್ಟು. ಸೊ ಜೊತೆಗೆ ಗುಡ್ಡೆ ಬಿಸ್ಕೆಟ್ಸ್ ಅಂದರೆ ನಂಗೆ ತುಂಬ ಇಷ್ಟ, ಮಕ್ಕಳಿಗೆ ಪಾರ್ಲೇಜಿ. ಸೊ ಈ ರೀತಿ ಕಾಫಿ ಕುಡ್ಕೊಂಡು ಡೇ ಮುಗೀತು ಅಂತಲೇ ಹೇಳ್ಬೋದು. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಾ ಇದ್ದೀರೋ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.